ನಗೆ ಬೀರಿದೆ सरस्वती सृष्टि स्थिति लय कारकने देवी सरस्वती सृष्टि स्थिति लय कारकने वा प्रभुवे जगदादि देव देवने सृष्टि स्थिति लय कारकने सरस्वती ಜನನ ಮರಣಗಳ ಪರಿಪೂರ್ಣನೇ ಜನನ ಮರಣಗಳ ಪರಿಪೂರ್ಣನೇ ಯುಗ ಯುಗದಿ ಅವತರಿಪ ಯುಗ ಪುರುಷನೇ ದೇವಿ ಯುಗ ಯುಗದಿ ಅವತರಿಪ ಯುಗ ಪುರುಷನೇ ಜಗದಾಮಯವ ನಡೆಸಿ ಭಕ್ತಿ ಭಾವ ಮೆರೆಸಿ सरस्वती जगदामयव ನಡೆಸಿ ಭಕ್ತಿ ಭಾವ ಮೆರೆಸಿ ಭಕ್ತರ ಕಾಯುವ ಶ್ರೀ ಗುರುದೇವ सरस्वती ಭಕ್ತರ ಕಾಯುವ ಶ್ರೀ ಗುರುದೇವ ಸೃಷ್ಟಿ ಸ್ಥಿತಿ ಲಯ कारकने बा प्रभुवे जगदादि देव देवने सृष्टि स्थिति लय कारकने देवी ಇದೆಂತಹ ವಿಚಿತ್ರ ನೋಡಿದೆಯಾ ಜಗತ್ ಸೃಷ್ಟಿಗೆ ಕಾರಣಕರ್ತರಾದ ವಿಧಿ ನಿಧಿಯರಿಬ್ಬರು ಕೋಪವೆಂಬ ವಿಷದ ಜಾಲೆಗೆ ಸಿಲುಕಿ ಈ ಬ್ರಹ್ಮಲೋಕಕ್ಕೆ ಬರಲಿ ಬರಲಿ ಅವರು ಬರುವವರೆಗೂ ಒಂದು ಮಧುರವಾದ ಗಾನವನ್ನು ಪಾಡೋಣವೇ ಹಾಗೆ ಹಾಗೆ ಸ್ವಾಮಿ ದೇವಿ सरस्वती ಪ್ರಾಣೇಶ್ವರ ಚೆಲುವಿನಲ್ಲಿ ಹೊಳೆಯುವ ಪ್ರೇಯಸಿ ಬಳಿಗೆ ಬಾರೆ ಸರಸಿ ಚೆಲುವಿನಲ್ಲಿ ಹೊಳೆಯುವ ಪ್ರೇಯಸಿ ಬಳಿಗೆ ಬಾರೆ ಸರಸಿ ನಿನ್ನಂದಕ್ಕೆ ಮನಸೋತೆ ನೀನಾಳೆ ನನ್ನೊಲವಿನ ಪ್ರೇಯ ಚೆಲುವಿನಲ್ಲಿ ಹೊಳೆಯುವ ಪ್ರೇಯಸಿ ಬಳಿಗೆ ಬಾರೆ ಸರಸಿ
ರತಿಯ ನಾಚಿಸುವ ಅಂದ ನಾ ಕಂಡೆ ಕಣ್ಣಂಚಿನಿಂದ. ರತಿಯ ನಾಚಿಸುವ ಅಂದ ನಾ ಕಂಡೆ ಕಣ್ಣಂಚಿನಿಂದ. ಪದಗಳು ಸಾಲದು ವರ್ಣಿಸಲಿಲ್ಲ. ಪದಗಳು ಸಾಲದು ವರ್ಣಿಸಲಿಲ್ಲ. ಬನದ ರಸಿಗೆ ಭಾಷೆರನ್ನ ಚೆಲುವಿನಲ್ಲಿ ಹೊಳೆಯುವ ಪ್ರೇಯಸಿ ಬಳಿಗೆ ಬಾರಿ ಸರಸಿ. ಸರಸ್ವತಿ ಚೆಲುವಿನಲ್ಲಿ ಹೊಳೆಯುವ ಪ್ರೇಯಸಿ ಬಳಿಗೆ ಬಾರಿ ಸರಸಿ. ಮನವ ತಣಿಸು ಮನ ಮೋಹಿನಿ. ದೇವಿ ಸರಸ್ವತಿ ಮನವ ತಣಿಸು ಮನ ಮೋಹಿನಿ. ಅನುರಾಗದಿಂದ ಬಳಿ ಸೇರುನಿ. ಈ ಚತುರ್ಮುಖನ ಅನುಪಮ ಸುಂದರಿ. ಈ ಚತುರ್ಮುಖನ ಅನುಪಮ ಸುಂದರ ಒಲಿದು ಹೃದಯವನ್ನು ಸೇರುನಿ. ಚತುರ್ಮುಖನ ಅನುಪಮ ಸುಂದರ ಒಲಿದು ಹೃದಯವನ್ನು ಸೇರುನಿ. ಒಲವಿನಲ್ಲಿ ಹೊಳೆಯುವ ಪ್ರೇಯಸಿ ಬಳಿಗೆ ಬಾರಿ ಸರಸಿ. ನಿನ್ನಂದಕ್ಕೆ ಮನಸೋದೆ ನೀನಾದೆ ನನ್ನೊಲವಿನ ಪ್ರೇಯ ಚೆಲುವಿನಲ್ಲಿ ಹೊಳೆಯುವ ಪ್ರೇಯಸಿ ಬಳಿಗೆ ಬಾರಿ ಸರಸಿ. ನಿನ್ನಂದಕ್ಕೆ ಮನಸೋದೆ ನೀನಾದೆ ನನ್ನೊಲವಿನ ಪ್ರೇಯ ಚೆಲುವಿನಲ್ಲಿ ಹೊಳೆಯುವ ಪ್ರೇಯ ಬಳಿಗೆ ಬಾರಿ ಸರಸಿ. ನನ್ ಬಳಿಗೆ ಬಾರಿ ಸರಸಿ. ನನ್ ಬಳಿಗೆ ಬಾರಿ ಸರಸಿ. ಸುಖದ ಸ್ವಪ್ನಗಾನ ವಿಧಿಯ ಭಾವತಾಣ ಒಲವೋ ರಾಗವೀಟಿ ನೀಡಿಯೇ ನಾನುಡಿಯೇ ಅದುವೇ ಜೀವನ
ದೇವಿ ಪ್ರಾಣೇಶ್ವರ ದೇವಿ ಸರಸ್ವತಿ ಮನೋಲವ ದೇವಿ ಸುಖದ ಸುತ್ತಗಾನ ಎದೆಯ ಭಾವದಾನ ಬಲವಾರಾಡು ನೀನೆ ನಾನು ನೀನೆ ಅದುವೇ ಜೀವನ ಅದುವೇ ಜೀವನ ಅದುವೇ ಜೀವನ ಬಲ 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 ಎನ್ನಗಾರು ಸರಿ ತಮರು ಬರೆಯೋಳ್ ಬಲ ಬಲ ಪರಮ ಪುರುಷನೇ ಪರಯ ಬ್ರಹ್ಮನೇ ಪರಮ ಪುರುಷನೇ ಪರಯ ಬ್ರಹ್ಮನೇ ಕರುಗದಿ ಬಾಳ್ವನು ದೊರೆಯೊಳಗಿಂತು ಪರುಷದಿ ಬಾಳ್ವನು ದೊರೆಯೊಳಗಿಂತು ಗಿರಿಜ ರಮಣ ಪರಯೋ ಬ್ರಹ್ಮ ಗಿರಿಜ ರಮಣ ಪರಯೋ ಬ್ರಹ್ಮ ಬಲ 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 ಎನ್ನಗಾರು ಸರಿ ಕಮರೋ ದರೆಯೋಳ್ ಬಲ 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 ನಮೋ ನಮೋ ಬ್ರಹ್ಮದೇವ ಶನಿರಾಜ ಓಹೋ ವಿಧಿ ನಿಧಿಯರು ಒಟ್ಟಿಗೆ ಈ ಬ್ರಹ್ಮಲೋಕಕ್ಕೆ ಬರಲು ಅಂದ ಮೇಲೆ ವಿಚಾರವು ಬಹಳ ಗಾಢವಾಗಿಯೇ ಇರುವುದು. ಹೌದು ಬ್ರಹ್ಮದೇವ, ವಿಚಾರವೇನು ಬಹಳ ಗಾಢವಾಗಿರುವುದು ಸರಿ. ಅಂದ ಮೇಲೆ ಇಬ್ಬರು ಒಟ್ಟಿಗೆ ಬರಲೇಬೇಕಾದದ್ದು ಅಲ್ಲವೇ ಮಹಾಲಕ್ಷ್ಮಿ? ಪ್ರಾಣೇಶ್ವರ, ಇಬ್ಬರ ರೀತಿ ನೀತಿ ನೋಡುತ್ತಿದ್ದರೆ ನನಗೆ ಬಹಳವಾಗಿ ಭಯವಾಗುತ್ತಿರುವುದು, ಬಹಳವಾಗಿ ಚರ್ಚೆಯಾಗುವಂತೆ ಕಾಣುತ್ತಿರುವುದಲ್ಲವೇ ಸ್ವಾಮಿ? ಬ್ರಹ್ಮದೇವ, ಅಷ್ಟ ಐಶ್ವರ್ಯಕ್ಕೆ ಅಧಿದೇವತೆ ಆಗಿರುವ ಈ ಮಹಾಲಕ್ಷ್ಮಿ ಹೆಚ್ಚು, ಕ್ರೂರ ದೃಷ್ಟಿಯಿಂದ ಕಷ್ಟ ಕೊಡುವ ಈ ಶನಿ ಹೆಚ್ಚು. ತೀರ್ಮಾನವನ್ನು ಮಾಡಿ. ವಿಚಾರವೇನೆಂದು ಅರ್ಥವಾದರೆ ತಾನೇ ಸ್ವರಾಗವೋ ಭಯಂಕರವೋ ಎಂದು ಅರ್ಥವಾಗುವುದು ಬಾನಸುತ. ವಿಚಾರವೇನಷ್ಟೇ ಮಹಾನ್ಭುತ ಸಿರಿಯ ಮಗಳೇ, ಕೊಬ್ಬಿದವರನ್ನ ಅವರ ಮಟ್ಟೋಕಲು ಎಂದಿಗೂ ಸಿದ್ಧ. ಆದರೆ ಏನು ಮಾಡಲಿ ಏ ಮಹಾಲಕ್ಷ್ಮಿ? ಅದಕ್ಕೆ ಕಾರಣ ನಾವೇ ರವಿಸುತ. ಯಾವ ವಸ್ತುವನ್ನು ಎಲ್ಲಿ ಇಟ್ಟು ಪೋಷಿಸಬೇಕೋ ಅದೇ ಚಂದ ಅಲ್ಲವೇ ಸಿರಿದೇವಿ? ಅಂದರೆ ಸೃಷ್ಟಿ ಮಾಡಿದವರನ್ನು ರಕ್ಷಣೆ ಮಾಡಬಾರದೆಂದು ತಮ್ಮ ಮಾತಿನ ಅರ್ಥ. ಛೇ ಛೇ, ಹಾಗಲ್ಲ. ಭಕ್ತಿ ಇರುವ ಕಡೆ ಭಗವಂತನ ವಾಸಸ್ಥಾನ, ಐಶ್ವರ್ಯ ಇರುವ ಕಡೆ ಸುಖ ಸಂತೋಷ ಆನಂದ ತುಂಬಿ ತುಳುಕುತ್ತದೆ ಎಂಬ ಮಾತು ಜ್ಞಾಪಕಕ್ಕೆ ಬಂತು ಅಷ್ಟೇ. ಬ್ರಹ್ಮದೇವ, ಬಾನುಸುತ, ಈ ಪುರಾಣ ಪುಣ್ಯ ಕಥೆಗಳಿಂದ ನಮ್ಮ ಪ್ರಶ್ನೆಗೆ ಉತ್ತರ ದೊರಕುವುದಿಲ್ಲ. ಬೇಗನೆ ತೀರ್ಮಾನಿಸು. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು. ಕುಪಿತನಾಗಬೇಡ ಕಲಿಪುರುಷ. ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ವಿಂಗಡಿಸಿದರೆ ಅಲ್ಲಿ ಹುಟ್ಟುವುದಿಲ್ಲವೋ ತಾರತಮ್ಯ? ಆಹಾ, ತಾರತಮ್ಯದ ಮಾತೇಗೆ ಬ್ರಹ್ಮದೇವ? ಮತ್ತೇನು ಬಾರಿಸುತ್ತ? ಹೆಚ್ಚು ಕಡಿಮೆಯ ಮಾತು ಅಷ್ಟೇ. ಅದೇ ಅದೇ ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಎಂದು ವಿಂಗಡಿಸಿದರೆ ಅಲ್ಲಿ ಹುಟ್ಟುವುದಿಲ್ಲವೋ ತಾರತಮ್ಯ? ಬ್ರಹ್ಮದೇವ, ಬಾನುಸುತ, ನಿನಗೆ ಒಂದು ಸ್ಥಿರ ಚೇತನವಾದರು ನಮ್ಮ ಪ್ರಶ್ನೆಗೆ ಉತ್ತರ ದೊರಕುವುದಿಲ್ಲ ಎಂದ ಮೇಲೆ ಬೇಡ, ನಾವು ಪರಶಿವನ ಬಳಿ ಹೋಗಿ ಪರಶಿವನನ್ನೇ ಕೇಳುತ್ತೇವೆ. ಅಲ್ಲೇ ತೀರ್ಮಾನವಾಗದೆ ನಮ್ಮಿಬ್ಬರ
ಹಾಗೆ ಆಗಲಿ. ನ್ಯಾಯ ತೀರ್ಮಾನ, ಯಾರು ಹೆಚ್ಚು ಯಾರು ಕಡಿಮೆ ಎಂದು ಬ್ರಹ್ಮ ಸಂಕಲ್ಪವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲವಾದರೂ ಆ ಕೈಲಾಸಪತಿಗೂ ಸಹ ತಿಳಿಯಲಿ. ನಿಮ್ಮಿಬ್ಬರಿಗೂ ಮಂಗಳವಾಗಲಿ, ಶುಭಮಸ್ತು. ನೀವಿನ್ನು ಹೋಗಿ ಬನ್ನಿ. ಆನಂದ ಆನಂದವೇ ಇದು ಶಿವಸತಿಯ ಸಲ್ಲಾಪವೇ. ಆನಂದ ಆನಂದವೇ ಇದು ಶಿವಸತಿಯ ಸಲ್ಲಾಪವೇ. ಈ ಜೀವನ ನವಚೇತನ, ಭಾವನ ನವಚೇತನ, ಪ್ರೇಮಾನುರಾಗದ ಶುಭ ಮಿಲನ, ಪ್ರೇಮಾನುರಾಗದ ಶುಭ ಮಿಲನ. ಆನಂದ ಆನಂದವೇ ಇದು ಶಿವಸತಿಯ ಸಲ್ಲಾಪವೇ. ಪಾರ್ವತಿ ನಿನ್ನ ಮನದಾಸೆ ಪೂರೈಸಲೆಂದು ಗೌರಿ ಮನೋ ಹರಿನಾನೆಲ್ಲಿಂದು ದೇವಿ ನಿನ್ನ ಮನದಾಸೆ ಪೂರೈಸಲೆಂದು ಗೌರಿ ಮನೋಹರ್ ನಾನೆಲ್ಲಿ ನಿಂದು ಹೃದಯೇಶ್ವರಿಯ ಪ್ರೇಮನಿಧಿಯೇ. ಹೃದಯೇಶ್ವರಿಯ ಪ್ರೇಮನಿಧಿಯೇ. ಮೂಜಗ ಪ್ರೇಮಕ್ಕೆ ನೀ ಸಾಟಿಯಲ್ಲವೇ ದೇವಿ. ಪ್ರೇಮಕ್ಕೆ ಸಾಟಿಯಲ್ಲ. ಆನಂದ ಆನಂದವೇ ಇದು ಶಿವಸತಿಯ ಸಲ್ಲಾಪವೇ. ಈ ಜೀವನ ನವಚೇತನ, ಈ ಭಾವನ ನವಚೇತನ, ಪ್ರೇಮಾನುರಾಗದ ಶುಭ ಮಿಲನ, ಪ್ರೇಮಾನುರಾಗದ ಶುಭ ಮಿಲನ. ಆನಂದ
ಸಲ್ಲಾಪವೇ ಇದು ಶಿವಸತಿಯ ಸಲ್ಲಾಪವೇ. ಪಾರ್ವತಿ, ಸ್ವಾಮಿ. ಈ ಸಮಯವು ಎಂತಹ ಆನಂದವಾದ ಸಮಯ ಅಲ್ಲವೇ ದೇವಿ? ಹೌದಲ್ಲವೇ ಸ್ವಾಮಿ? ಹೌದು ದೇವಿ. ನಿಮ್ಮನ್ನು ಪತಿಯಾಗಿ ಪಡೆದ ನಾನು ಭಾಗ್ಯವಂತಳಲ್ಲವೇ ಪ್ರಿಯ? ದೇವಿ, ಸ್ವಾಮಿ. ನಿನ್ನನ್ನು ಸತಿಯಾಗಿ ಪಡೆದವನು ನಾನೂ ಕೂಡ ಭಾಗ್ಯವಂತನೇ. ಆಹಾ. ಓಂಕಾರನೇ ಶಿವಮಯವೋ, ಓಂಕಾರನೇ ಭಯಹರೋ, ಓಂಕಾರ ಶಿವಮಯವೋ, ಎಲ್ಲೆಲ್ಲಿ ನೋಡಿದರು ಶಿವನಿಗನು ಅವ ಇಲ್ಲದ ಸ್ಥಳವು ಇದೇನು. ಎಲ್ಲೆಲ್ಲಿ ನೋಡಿದರು ಶಿವನಿಗನು ಅವ ಇಲ್ಲದ ಸ್ಥಳವು ಇದೇನು. ಜಗವೆಲ್ಲ ಶಿವನಿಗನು ಎಲ್ಲೆಲ್ಲೂ ತುಂಬಿದನು. ಜಗವೆಲ್ಲ ಶಿವನಿಗನು ಎಲ್ಲೆಲ್ಲೂ ತುಂಬಿದನು. ಎನ್ನುಡೆಯ ಕರುಣಾಳು ಜಗದೀಶನು ನಮ್ಮ ಪರಮೇಶನು. ದೇವಿ, ಶಿವಮಯವು ಓಂಕಾರವೇ ಜಗಮಯವು ನೀ ಶಿವಮಯವು. ಓಂಕಾರವೇ ಶಿವಮಯವು ಮಯವು ಶಿವಮಯವು. ದೇವಿ, ಸ್ವಾಮಿ. ಆಕಾರದಾಕಾರವೋ ಕಾರಿಣಿ ಮಾಯಾ ಮೋಹ ರೂಪಿಣಿ. ಆಕಾರದಾಕಾರವೋ ಕಾರಿಣಿ ಮಾಯಾ ಮೋಹ ರೂಪಿಣಿ. ಪ್ರಣಯ ಪ್ರೇಮಿ ಪ್ರಿಯದ ರಾಣಿ ಕನಕ ಸುಂದರಿ. ಪ್ರಣಯ ಪ್ರೇಮಿ ಪ್ರಿಯದ ರಾಣಿ ಕನಕ ಸುಂದರಿ. ಪ್ರಣಯ ಗೀತ ರಾಜ ರಾಜೇಶ್ವರಿ. ಪ್ರಣಯ ಗೀತ ರಾಜ ರಾಜೇಶ್ವರಿ. ಆಕಾರದಾಕಾರವೋ ಕಾರಿಣಿ ಮಾಯಾ ಮೋಹ ರೂಪಿಣಿ. ಮಾಯಾ ಮೋಹ ರೂಪಿಣಿ. ಹೌದಾ ದೇವಿ? ಆಕಾರದಾಕಾರವೋ ಕಾರಿಣಿ ಮಾಯಾ ಮೋಹ ರೂಪಿಣಿ. ಮಾಯಾ ಮೋಹ ರೂಪಿಣಿ.
ಕಾಂತಿಯ ಒಳವ ಕಾಂತಿ ಚೆಲ್ಲುವ ಜಗದ ತಳದ ಕಾಂತಿಯ ಬಯಲು ಜ್ಯೋತಿ ನಯನ ಕಾಂತಿಕಾರಿಣಿ ಬಯಲು ಜ್ಯೋತಿ ನಯನ ಕಾಂತಕಾರಿಣಿ ಆಕಾರದ ಓಂಕಾರಿಣಿ ಮಾಯಾ ಮೋಹ ರೂಪಿಣಿ ಮಾಯಾ ಮೋಹ ರೂಪಿಣಿ ಪಾರ್ವತಿ, ಧರ್ಮವು ಪತನವಾಗಿ ಅಧರ್ಮವು ಭೂಲೋಕದಲ್ಲಿ ತಾಂಡವವಾಗಿ ಮೆರೆಯುತ್ತಿರುವುದು. ಆದ ಕಾರಣ ನಾರದನು ವಿಧಿ ಸ್ವರೂಪನಾದ ಶನಿರಾಜನನ್ನು ನಿಧಿ ಸ್ವರೂಪಿಣಿಯಾದ ಲಕ್ಷ್ಮೀದೇವಿಯನ್ನು ಇವರಿಬ್ಬರನ್ನು ಕೆರಳಿಸಿ ಲೋಕಕ್ಕೆ ಧರ್ಮದ ಪಾಠವನ್ನು ಕಲಿಸಲು ಯತ್ನಿಸುತ್ತಿರುವನು. ಆ ಕಾರ್ಯವು ಈ ಕೈಲಾಸದಿಂದಲೇ ಪ್ರಾರಂಭವಾಗುವುದು ದೇವಿ. ಹಾಗೆ ಆಗಲಿ ಸ್ವಾಮಿ. ಅದನ್ನು ತಿಳಿಯುವ ಬಗೆಯಾದರೆ ಹೇಗೆ ಸ್ವಾಮಿ? ದೇವಿ, ಈ ಎಲ್ಲಾ ವಿಷಯವು ನಿನಗೆ ತಿಳಿದಿದ್ದರು ನೀನು ನನ್ನನ್ನೇ ಪ್ರಶ್ನಿಸುತ್ತಿರುವೆಯಲ್ಲ. ಅದೋ ನೋಡು ದೇವಿ, ನೋಡು ಪಾರ್ವತಿ ವಿಧಿ ನಿಧಿಯರು ಬರುವ ಪರಿಯರು. ದೇವಿ, ನೋಡು ಪಾರ್ವತಿ ವಿಧಿ ನಿಧಿಯರು ಬರುವ ಪರಿಯರು. ದೇವಿ, ರಥಗುಣಕ್ಕೆ ತಿರುಗಿದವರು ರಥಗುಣಕ್ಕೆ ತಿರುಗಿದವರು ತಾರತಮ್ಯದಿ. ನೋಡು ಪಾರ್ವತಿ ವಿಧಿ ನಿಧಿಯರು ಬರುವ ಪರಿಯರು. ದೇವಿ, ನೋಡು, ನಾನು ಮೇಲು ಎಂಬ ಭಾವನೆ ವಾದಗೈಯುತ. ದೇವಿ, ನಾನು ಮೇಲು ಎಂಬ ಭಾವನೆ ವಾದಗೈಯುತ. ಎಂದು ಎಮ್ಮಲು ತಿಳಿಯಲು ಸುಖ. ದೇವಿ, ಎಂದು ಎಮ್ಮಲು ತಿಳಿಯಲು ಸುಖ ಬರುವ ಪರಿಯನೋ. ನೋಡು ಪಾರ್ವತಿ ವಿಧಿ ನಿಧಿಯರು ಬರುವ ಪರಿಯನೋ. ದೇವಿ, ರಜಗುಣಕ್ಕೆ ಅನುಸಾರವಾಗಿ ವಿಧಿ ನಿಧಿಯರಿರುವರು ನಾನು ಮೇಲು ಎಂಬ ಭಾವದಿ ಅದೋ ನೋಡು ಇತ್ತಲೇ ಬರುತ್ತಿರುವರು. ದೇವಿ, ಇರಲಿ, ನಾವು ಏನು ಹರಿಯದಂತೆ ತಟಸ್ಥರಾಗಿ ಕುಳಿತು ಇಲ್ಲೇ ಮುಂದೆ ನಡೆಯುವುದನ್ನು ವೀಕ್ಷಿಸೋಣ. ಹಾಗೆ ಆಗಲಿ ಸ್ವಾಮಿ. ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ, ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ, ಲೋಕವ ರಕ್ಷಿಸ ವಿಷವನ್ನು ಕುಡಿದ ಕರುಣಾಸಾಗರನೇ, ಕರುಣಾಸಾಗರನೇ.
ಪರಮೇಶ್ವರನಿಗೆ ನಮೋ ನಮಃ. ನಾರದ, ನಿನಗೆ ಮಂಗಳವಾಗಲಿ. ನಾರದ, ಓ ಸೂರ್ಯಪುತ್ರ, ಜನನಿ ಅನಂತ ವಂದನೆಗಳು. ನಾರದ, 3 ಲೋಕಗಳನ್ನು ಸಂಚಾರವನ್ನು ಮಾಡಿಕೊಂಡು ದೇವತೆಗಳಿಗೆ ಶುಭ ಅಶುಭ ವಾರ್ತೆಯನ್ನು ತಿಳಿಸುವೆಂದರೆ ಒಂದಲ್ಲ ಒಂದು ರೀತಿಯಾದ ಕಲಹವನ್ನು ತಂದೊಡ್ಡಿ ತಮಾಷೆಯನ್ನು ನೋಡುತ್ತಿರಲ್ಲ. ನಾರದ, ನೋಡು, ನಿನ್ನ ವಿನೋದದಿಂದ ವಿಧಿ ನಿಧಿಯರಿರುವರು ಕೋಪಗೊಂಡು ಈ ಕೈಲಾಸದಲ್ಲಿ ಬಂದು ನಿಂತಿರುವರು. ದೇವದೇವ, ಇದರಲ್ಲಿ ನನ್ನ ಅಪರಾಧ ಏನೂ ಇಲ್ಲ ದೇವ. ಭೂಲೋಕದಲ್ಲಿ ಧರ್ಮದೇವನಿಗೆ ನೆಲೆಯಿಲ್ಲ ಎಂಬುದನ್ನು ತಿಳಿಸಿದೆ. ಆತನನ್ನು ರಕ್ಷಣೆ ಮಾಡಿಕೊಳ್ಳಬೇಕೆಂದು ಮಹಾತ್ಮನಲ್ಲಿ ಕೋರಿಕೊಂಡೇನೆ ವಿನಃ ಈ ರೀತಿ ಗೊಂದಲಕ್ಕೊಳಗಾಗುತ್ತಾರೆಂದು ನಾನು ಭಾವಿಸಿರಲಿಲ್ಲ ದೇವ. ಸರಿ ಸರಿ, ಆದದ್ದು ಹಾಗೆಯೇ ಹೋಯಿತು. ಈಗ ಈ ವಿಧಿ ನಿಧಿಯರಿರುವರ ಸಮಸ್ಯೆಯನ್ನು ಬಗೆಹರಿಸುವ ಪರಿಯಾದರೂ ಹೇಗೆ, ಅದನ್ನು ತಿಳಿಸಿ. ಇನ್ನೆಲ್ಲಿ ಮಹಾದೇವ, ಇವರುಗಳ ಸಮಸ್ಯೆ ಎಲ್ಲಿ ಉದ್ಭವವಾಯಿತೋ ಅಲ್ಲೇ ತೀರ್ಮಾನವಾಗಬೇಕು. ನಮ್ಮನ್ನು ನೋಡಿ ತ್ರಿಮೂರ್ತಿಗಳ ಗಡಗಡದ ನಡುಗುತ್ತಿರುವಾಗ ಅದರಲ್ಲೂ ಭೂಲೋಕದ ಮಾನವ ನಮ್ಮಗಳ ನ್ಯಾಯ ತೀರ್ಮಾನ ಮಾಡುವವನು ಇದರಲ್ಲಿ ನಿನ್ನ ಕುತಂತ್ರವೇನು ಇಲ್ಲ ತಾನೇ. ಮಹಾತ್ಮ, ನಿಮ್ಮಗಳ ನ್ಯಾಯ ತೀರ್ಮಾನವಾಗಬೇಕೋ ಬೇಡವೋ? ಆಗಲೇಬೇಕು. ಹಾಗಾದರೆ ಭೂಲೋಕದಲ್ಲಿ ಮಹೇಂದ್ರನ ವರಪ್ರಸಾದದಿಂದ ಜನಿಸಿರುವ ಆ ಮಹಾಂದಾತನಿಂದ ಮಾತ್ರ ನಿಮ್ಮಗಳ ನ್ಯಾಯ ತೀರ್ಮಾನವಾಗಬೇಕು. ಯಾರದು? ಮಹಾಂದಾತ. ಮಹಾಂದಾತ ನಮ್ಮಗಳ ನ್ಯಾಯ ತೀರ್ಮಾನ ಮಾಡುವವನು ಭೂಲೋಕದ ನರಮಾನವ ಮಹಾಂದಾತ ನಾರದ. ಇದರಲ್ಲಿ ನಿನ್ನ ತಂತ್ರ ಕುತಂತ್ರವೇನಿಲ್ಲ ತಾನೇ. ದೇವದೇವ, ಇದರಲ್ಲಿ ನನ್ನ ತಂತ್ರ ಕುತಂತ್ರ ಏನೂ ಇಲ್ಲ ದೇವ. ನಾರದ, ವಿಧಿ ನಿಧಿಯರಿರುವರ ತಾರತಮ್ಯಗಳನ್ನು ಕಂಡುಹಿಡಿದು ಬಗೆಹರಿಸುವ ಮಾನವ ಭೂಲೋಕದಲ್ಲಿರುವನೇ. ಹೌದು ದೇವ, ಆತನೇ ಮಹಾಂದಾತ. ವಿಧಿ ನಿಧಿಯರೇ, ಇನ್ನು ತಡಬೇಕೆ? ನೀವೀರ್ವರು ಭೂಲೋಕದ ಮಾಂದಾತನ ಬಳಿಗೆ ಹೋಗಿ ನಿಮ್ಮ ನ್ಯಾಯ ತೀರ್ಮಾನವನ್ನು ಮಾಡಿಕೊಂಡು ಬನ್ನಿ. ಪರಮೇಶ್ವರ, ನಾವು ನಿನ್ನ ಅಗ್ನಿಯಂತೆ ವೀರರು ಭೂಲೋಕಕ್ಕೆ ತೆರಳುತ್ತಿದ್ದೇವೆ. ಅಲ್ಲಿ ಏನಾದರೂ ಅಪಮಾನವಾದರೆ ಅದರಲ್ಲಿ ಸಮಸ್ಯೆ ಮತ್ತೆ ನಾವು ಕೈಲಾಸಕ್ಕೆ ಬರಬೇಕು. ಶನಿರಾಜ, ನೀನು ನನ್ನ ಪ್ರಿಯ ಶಿಷ್ಯನಲ್ಲವೇ? ಈ ಕೈಲಾಸಕ್ಕೆ ನಿನಗೆ ಸದಾಕಾಲ ಸ್ವಾಗತವೇ. ನಿಶ್ಚಿಂತ ಬೇಡ, ನೀವಿನ್ನು ಹೋಗಿ ಬನ್ನಿ. ನಾರದ, ದೇವ, ನೀನೂ ಸಹ ವಿಧಿ ನಿಧಿಯರ ಜೊತೆಯಲ್ಲೇ ಹೋಗಿ ಬಾ. ಆಗಬಹುದು ಮಹಾದೇವ. ನಿಮಗೆ ಮಂಗಳವಾಗಲಿ.
ದಾತನಾದ ಮಹಾಂದಾತನು ನ್ಯಾಯವನ್ನು ತೀರ್ಮಾನಿಸಲು ಸಮರ್ಥನೆ? ದೇವಿ, ಆ ಮಹಾಂದಾತನನ್ನು ಸಾಮಾನ್ಯನೆಂದು ಭಾವಿಸಬೇಡ. ಆತನಲ್ಲಿ ಇಂದ್ರಿಯಗಳನ್ನು ಗ್ರಹಿಸುವ ಶಕ್ತಿಯೂ ಆತನಲ್ಲಿ ಅಡಗಿದೆ. ಅದು ಅಲ್ಲದೆ ವಿಧಿ ನಿಧಿಯರಿರುವರ ತಾರತಮ್ಯಗಳನ್ನು ಕಂಡುಹಿಡಿಯುವುದು, ಅವರಿಗೆ ತಕ್ಕ ನ್ಯಾಯವನ್ನು ಸೂಚಿಸಿ ಭೂಲೋಕದಲ್ಲಿ ಧರ್ಮವು ಶಾಶ್ವತವಾಗಿ ನೆಲೆ ನಿಲ್ಲಿಸಲು ಕಾರಣನಾಗುವನು. ಅವರ ಮುಂದಿನ ಆಟವನ್ನು ನಾವು ಇಲ್ಲಿಯೇ ತಟಸ್ಥರಾಗಿ ವೀಕ್ಷಿಸೋಣ ದೇವಿ. ಹಾಗೆ ಆಗಲಿ ಸ್ವಾಮಿ. ಹೃದಯವು ಸ್ವರ ಹಾಡಿದೆ, ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಜತಿ ಬಾರೆ, ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಜತಿ ಬಾರೆ, ಹೃದಯವು ಸ್ವರ ಹಾಡಿದೆ. ದೇವಿ, ಪ್ರಕೃತಿಯು ನೀನಾಗಿ ಪುರುಷನು ನಾನಾಗಿ. ದೇವಿ, ಪ್ರಕೃತಿಯು ನೀನಾಗಿ ಪುರುಷನು ನಾನಾಗಿ, ಸೃಷ್ಟಿಯ ಸೊಬಗು ನಮಗಲ್ಲವೇ. ದೇವಿ, ಸೃಷ್ಟಿಯ ಸೊಬಗು ನಮಗಲ್ಲವೇ. ಸಂಭ್ರಮ ವನದಲ್ಲಿ ಸಂತಸ ಎನ್ನುತ್ತಲೇ, ಸಂಭ್ರಮ ವನದಲ್ಲಿ ಸಂತಸ ಎನ್ನುತ್ತಲೇ, ಮಾಲೆಯ ಹಿಡಿದು ನಾಯಕ ಬರು ಚೆಲ್ಲುವ ನಿನಗೆ ಮನವನೊಲಿದು. ಮಾಲೆಯ ಹಿಡಿದು ನಾಯಕ ಬರು ಚೆಲ್ಲುವ ನಿನಗೆ ಮನವನೊಲಿದು. ಹೃದಯವು ಸ್ವರ ಹಾಡಿದೆ, ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಸತಿ ಬಾರೆ, ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಸತಿ ಬಾರೆ, ಹೃದಯವು ಸ್ವರ ಹಾಡಿದೆ, ಹಾಡಿದೆ, ಹಾಡಿದೆ. ಜೂಟ ಗಂಗಾ ಮಕುಟ ಶಿಶಿಲಲಾಟ ಶೋಭಿತ ಹೇ ಮಕುಟ ತಟ ನಿವಾಸ ದಿಟನ ನಟವರ ಪಂಡಿತ ಜಟಾಜೂಟ. ಮಹಾದೇವ್ ಮಹಾದೇವ್. ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇ ಮಕುಟ ತಟ ನಿವಾಸ ಹೇ ಮಕುಟ ತಟ ನಿವಾಸ ದಿಟನ ನಟವರ ಶಂಕರ ದಿಟನ ನಟವರ ಶಂಕರ ಜಟಾಜೂಟ.
ಜಗತ್ಪಾಲಕನಾದ ಶ್ರೀಮನ್ ನಾರಾಯಣನ ಮಾತನ್ನು ತಿರಸ್ಕರಿಸಿ ವಿಧಿ ನಿಧಿಯರಿಬ್ಬರು ಕೋಪದ ಜ್ವಾಲೆಗೆ ಸಿಲುಕಿ ನಾನೆಚ್ಚು ಎಂಬ ಅಹಂಕಾರದಿಂದ ವೈಕುಂಠ ಬ್ರಹ್ಮಲೋಕ ಕೈಲಾಸಕ್ಕೆ ಹೋದರೂ ಕೂಡ ಅವರ ಪ್ರಶ್ನೆಗೆ ಉತ್ತರ ದೊರೆಯಲಿಲ್ಲ. ಇನ್ನು ನನ್ನ ಮಾರ್ಗದರ್ಶನದಂತೆ ಭೂಲೋಕದಲ್ಲಿ ಮಹೇಂದ್ರನ ವರಪ್ರಸಾದದಿಂದ ಜನಿಸಿರುವ ಮಹಂದಾತನ ಬಳಿಗೆ ಹೋಗುತ್ತಿರುವರು. ನಾನು ಕೂಡ ಅಲ್ಲಿಗೆ ಹೋಗಿ ಅವರಿಗೆ ಮಾರ್ಗದರ್ಶನವನ್ನು ನೀಡಿ ಮುಂದಿನ ಕಾರ್ಯವನ್ನೂ ನಡೆಸುವೆನು. ನಾರಾಯಣ ನಾರಾಯಣ. ಪಶುಪತೇಶ ವಸುಮತೇಶ ನಟ ಜನ ಪರಿಪಾಲಕ ಪಶುಪತೇಶ ವಸುಮತೇಶ ನಟ ಜನ ಪರಿಪಾಲಕ ಭೂತನಾಥ ಹೇ ಮಹೇಶ ಪಾಲಿಸು ಪರಿಪಾಲಕ ಭೂತನಾಥ ಹೇ ಮಹೇಶ ಪಾಲಿಸು ಪರಿಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾಂತಕ ತ್ರಿಶೂಲಧರ ತ್ರಿನೇತ್ರಧರ ತ್ರಿಮಂಡಲ ಪರಿಪಾಲಕ ತ್ರಿಶೂಲಧರ ತ್ರಿನೇತ್ರಧರ ತ್ರಿಮಂಡಲ ಪರಿಪಾಲಕ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟನ ನಗವರ ಪಂಡಿತ ಅಯ್ಯ ಬತ್ತೀನಿ ತಾಳ್ತಳೆಯ ಅಯ್ಯೋ ಎಣ್ಣ ಬತ್ತೀನಿ ತಾಳ್ತಳೆಯ ಅಯ್ಯ ಬತ್ತೀನಿ ತಾಳ್ತಳೆಯ ಅಯ್ಯೋ ಎಮ್ಮ ಬತ್ತೀನಿ ತಾಳ್ತಳೆಯ ಅರ್ಗದಿಂದಿಗೆ ನರಿವೈ ತೊಳ್ಳಿಗೆ ಅರ್ಗದಿಂದಿಗೆ ನರಿವೈ ತೊಳ್ಳಿಗೆ ನಾರಿ ಹೋಗೋ ಮವ ನಾರಿ ಹೋಗೋ ಜೊಕ್ಕು ನೋಡಿ ಜಾರಿಗೆ ಅಲ್ಲಕ್ಕೆ ಬರ್ತೀನಿ ಅಯ್ಯ ಬರ್ತೀನಿ ತಾಳ್ತಳೆಯ ಅಯ್ಯೋ ಯಮ್ಮ ಬರ್ತೀನಿ ತಾಳ್ತಳೆಯ ಬಾಯಲ್ಲಿ ಬಣ್ಣ ಕೈಯಲ್ಲಿ ಸುಣ್ಣ ಬಾಯಲ್ಲಿ ಬಣ್ಣ ಕೈಯಲ್ಲಿ ಸುಣ್ಣ ಮವ ಗೋಡಮರಲ್ಲಿದ್ದುಕೊಂಡು ಹೊಡೆದೊಳೆ ಕಣ್ಣ ತಾಳ್ತಳೆಯ ಅಯ್ಯೋ ಯಮ್ಮ ಬರ್ತೀನಿ ತಾಳ್ತಳೆಯ ತಲೆ ಮೇಲೆ ಪೆಟ್ಟಿಗೆ ಕೈಯಲ್ಲಿ ಚಿಟ್ಟಿಗೆ ಮಾವ ತಲೆ ಮೇಲೆ ಪೆಟ್ಟಿಗೆ ಕೈಯಲ್ಲಿ ಚಿಟ್ಟಿಗೆ ಗೋಡಮರಲ್ಲಿ ನಿಂತುಕೊಂಡು ಹಾಕಿದೊಳೆ ಚಿಟ್ಟಿಗೆ